ಎಲ್ಲರಿಗೂ ಪ್ರೊಸೀಸ್ ಗೊತ್ತಿದೆ. ನಾನು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಬಾಣಲಿ ಇಡಬೇಕು, ಒಲೆ ಹಚ್ಚಬೇಕು, ಈ ಥರದ್ದೆಲ್ಲ ಹೇಳಬೇಕು ಅಂತ ಏನೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಾಮೂಲಿ ಗೊತ್ತಿರುವ ಪ್ರೊಸೀಸ್. ಬೆಳ್ಳುಳ್ಳಿ ಕೆಂಪಗೆ ಆಗ್ತಾಯಿದೆ. ಈಗ ಆಲ್ರೆಡಿ ತರಕಾರಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ, ಬೇರೆ ಯಾವ ತರಕಾರಿನೂ ಹಾಕಲ್ಲ ಇದಕ್ಕೆ. ಅಷ್ಟು ಹಾಕಿದ್ಮೇಲೆ ನಿಮಿಷ ಸ್ವಲ್ಪ ದಪ್ಪಕ್ಕೆ ಹಾಕಿದ್ದೀನಿ. ಬದನೆಕಾಯಿ ಎಲ್ಲ ಸ್ವಲ್ಪ ದಪ್ಪನೇ ಇದೆ, ಯಾಕೆಂದರೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಾಗ್ಬಿಡುತ್ತೆ. ಸ್ವಲ್ಪ ಫ್ರೈ ಕಮ್ಮಿ ಆಗುತ್ತೆ. ಆಗಲ್ಲ. ಸೀಸನಲ್ಲಿ ಎಲ್ಲರೂ ಹಸಿ ತೊಗರಿ ಯೂಸ್ ಮಾಡ್ತಾರೆ. ನಾವು ಸೀಸನ್ ಮುಗಿದ್ಮೇಲೆ ಒಣ ತೊಗರಿ ಯೂಸ್ ಮಾಡ್ತೀವಿ. ಹಾಗೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟೇ. ಇಷ್ಟು ರುಬ್ಬಬೇಕು. ಅದೆಲ್ಲ ಮಾಮೂಲಿ ಎಲ್ಲರೂ ಸಾಂಬಾರಿಗೆ ರುಬ್ಬೋದೇ ಮಸಾಲೆ, ವಿಶೇಷವಾಗಿ ಎಂತ ಇಲ್ಲ. ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ. ಈ ಎಣ್ಗಾಯಿ ಮಾಡಿದಾಗ ಹೇಗೆ ಟೇಸ್ಟು ತುಂಬ ಹಾಗಂತ ಇದೆ. ಮಸಾಲೆ ಇದಕ್ಕಿನ್ನೂ ಸಾಂಬಾರು ಪೌಡರ್, ಉಪ್ಪು ಹಾಕಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಅದು ಕುದೀತಾ ಇದೆ. ಇದು ತೊಗರಿ ಆಲ್ರೆಡಿ ಒಣ ತೊಗರಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತೊಗರಿ ಆಲ್ರೆಡಿ ಬೇಯಿಸಿಟ್ಟಿರೋದ್ರಿಂದ ಬೇಗ ಆಗುತ್ತೆ ಸಾಂಬಾರು. ಹೌದು. ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಉಪ್ಪು ಹಾಕೋಣ. ಅಲ್ಲಿ ತಗೊಂಡೋಗು ಬೀರುಳ್ಳಿ ದುಡ್ಡು. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಅಂದಾಜು ಮೇಲೆ ಹಾಕ್ತೇನೆ. ಸಾಂಬಾರು ಪುಡಿ ಎಲ್ಲ ಇಷ್ಟು. ಒಂದು ಕುದಿ ಬಂದರೆ ಸಾಂಬಾರು ರೆಡಿ. ತೆಳು ಇದೆ ಅಂತ ಅಂದ್ಕೊಂಬೇಡಿ. ಸ್ವಲ್ಪ ಮಸಾಲೆ ಎಲ್ಲ ಕುದ್ರೆ ಗಟ್ಟಿ ಬರುತ್ತೆ. ಮೊದಲೇ ಸ್ವಲ್ಪ ಕಾಯೆಲ್ಲ ಹಾಕಲ್ಲ, ಅದಕ್ಕೆ ಸ್ವಲ್ಪ ಸಾಂಬಾರು ನಮ್ಮ ಮನೇಲಿ ತೆಳುನೇ. ಚೆನ್ನಾಗಿ ಕುದಿದ್ರೆ ಇನ್ನೊಂದೆರಡು ಕುದಿ ಬರ್ತಿದ್ದಂಗೆ ಆಫ್ ಮಾಡಿದ್ರೆ ಸಾಂಬಾರು ಆಯಿತು. ಇನ್ನು ಅನ್ನ ಮಾಡಿ ಮುದ್ದೆ. ಸಾಂಬಾರು ಆಲ್ಮೋಸ್ಟ್ ಚೆನ್ನಾಗಿ ಕುದಿದೆ. ಬಿಸಿ ಬಿಸಿ ಅನ್ನ ಆಗಿದೆ. ಸಾಂಬಾರು ಕೂಗಿದೆ. ಈ ಕಡೆ ಪಾತ್ರೆ ತೊಳೆದಿಟ್ಟಿದ್ದೇನೆ. ಅಡುಗೆ ಆಯಿತು. ಮುದ್ದೆ ಮಾಡಿದ್ರೆ ಅಡುಗೆ ಕಾರ್ಯಕ್ರಮ ಮುಗೀತು.
ಮುದ್ದೆ ಮಾಡುವ ವಿಧಾನ: ನೀರು ಹಾಕಬೇಕು, ಸ್ವಲ್ಪ ಹಸಿಟ್ಟು ಹಾಕಬೇಕು, ಹೀಗೆ ತಿರುಗಿಸ್ತಾ ಇರಬೇಕು. 1 ಗಂಟೆ ಆಗದಲ್ಲೇ ಮುದ್ದೆ ಮಾಡಬೇಕು ಅಂದರೆ ಇದು ಈಸಿ. ಅಳತೆಗೆ ಈ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ರೆ 2 ಮುದ್ದೆ, 2 ಮುದ್ದೆ ಅಷ್ಟಾಗುತ್ತೆ. ಓಕೆನಾ? ಸ್ವಲ್ಪ ಕುಕ್ಕರಲ್ಲೇ ಮಾಡ್ತೇನೆ. ಹಾಗಂತ ಕೂಗಿಸ್ತೀನಿ ಅಂತ ಅಂದ್ಕೊಬೇಡಿ, ಕೂಗ್ಸಲ್ಲ. ಉರಿ ಕಮ್ಮಿ ಮಾಡಲಿಲ್ಲ ಅಂದರೆ ಉಪ್ಪು ಬಂದ್ಬಿಡತ್ತೆ ಆಮೇಲೆ. ಮುದ್ದೆ ಮಾಡುವ ವಿಧಾನ: ಎಷ್ಟೋ ಜನ ಮುದ್ದೆ ಮಾಡಿ ಅಂದರೆ ಗಂಟಾಗುತ್ತೆ ಅನ್ನೋದೇ ಒಂದು ಸಮಸ್ಯೆ. ಏನು ಸಮಸ್ಯೆ? ಗಂಟು ಮುದ್ದೆ. ಮುನಿಸ್ಬೇಕು. ಹೀಗೆ ಮಾಡೋದ್ರಿಂದ ಮುದ್ದೆ ಗಂಟಾಗಲ್ಲ. ಎಷ್ಟು ಎಳುಗ್ ಬೇಕಾದ್ರೂ ಅಷ್ಟು ಎಳುಗಾಗುತ್ತೆ. ಒಂದೇ ಹೀಗೆ ಮಾಡಿ ಇಟ್ಟಿದ್ದೀನಿ. ಬೇಯಲಿ, ಸ್ವಲ್ಪ ಬೇಯಬೇಕದು. ಹೀಗೆ ಮಾಡಿದ್ದನ್ನು ಹೀಗೆ ತಗೊಂಡು ನೋಡಿ, ಅನ್ನದ ಕೈಗೆ ಅಂಟ್ಕೊಬಾರ್ದು ಜಾಸ್ತಿ. ಇದು ಬಿದ್ದರೆ ನೋಡಿ, ಈ ಥರ ಬೆಂದಿರುತ್ತೆ ಮುದ್ದೆ. ಅವಾಗ ಹೀಗೆ ಬೆಂದಂಗಿಲ್ಲ. ಬೊಳಕಬೇಕು, ಮುದ್ದೆ ಬೊಳಕಬೇಕು. ಹೀಗೆ ಮುರಿದ್ರೆ ಹೀಗೆ ಮುರಿದು ಹೀಗೆ ಉಳ್ಳಿಸಿ